ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧೀಯ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಿಡದ ಹೆಸರು ಅವಂತಿ ಅಥವಾ ಕೋಟ್ ಬಟನ್. ಈ ಗಿಡವನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಸಂಸ್ಕೃತ ಭಾಷೆಯಲ್ಲಿ ಇದನ್ನು ಅವಂತಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಗಿಡವನ್ನು ಅವಂತಿ ಅಂತಲೇ ಕರೀತೀನಿ. ಈ ಗಿಡ ಎಲ್ಲರೂ ಕೂಡ ನೋಡೇ ಇರ್ತೀರಿ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಎಲ್ಲಾ ಕಡೆ ಕೂಡ ಈ ಗಿಡ ನಮಗೆ ಕಾಣಿಸುತ್ತದೆ. ಈ ಗಿಡದಿಂದ ನಮಗೆ ಎಷ್ಟೊಂದು ಲಾಭ ಇದೆ ಅಂತ ಗೊತ್ತಾದರೆ ಖಂಡಿತ ನಿಮಗೆ ನಂಬೋಕೆ ಆಗಲ್ಲ. ಈ ಗಿಡ ನಮಗೆ ಎಷ್ಟು ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಎಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಬೆಳೆಯುವ ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿದೆ. ಆಯುರ್ವೇದದಲ್ಲಿ ಈ ಗಿಡವನ್ನು ಎಷ್ಟೋ ಕಾಯಿಲೆಗಳಿಗೆ ಬಳಸುತ್ತಾರೆ. ಮೈಯಲ್ಲಿ ಎಲ್ಲಾದರೂ ಗಾಯವಾದಾಗ ಈ ಗಿಡದ ಎಲೆಯ ರಸವನ್ನು ಹಚ್ಚಿದರೆ ಅದು ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತದೆ. ಸೋರುತ್ತಿರುವ ರಕ್ತವನ್ನು ನಿಲ್ಲಿಸಿ ಆ ಗಾಯ ಸೆಪ್ಟಿಕ್ ಆಗದಂತೆ ಇದು ತಡೆಯುತ್ತದೆ. ಹಾಗೆ ಬೇಗನೆ ಹುಣ್ಣು ಕೂಡ ಒಣಗುತ್ತದೆ. ಇನ್ನು ಚೇಳು ಕಚ್ಚಿ ಕೆಲವರು ಸತ್ತು ಹೋಗುತ್ತಾರೆ. ಕೆಲವರಿಗೆ ಚೇಳು ಕಚ್ಚಿದರೆ ಆ ಕಚ್ಚಿರುವ ಭಾಗ ಕೆಲಸ ಮಾಡಲ್ಲ. ಹೀಗೆ ಎಷ್ಟೋ ಸಮಸ್ಯೆಗಳು ಚೇಳು ಕಚ್ಚಿದರೆ ಬರುತ್ತದೆ. ಆದರೆ ಒಂದು ವೇಳೆ ನಿಮಗೆ ಚೇಳು ಕಚ್ಚಿದರೆ ಹತ್ತಿರದಲ್ಲಿ ನಿಮಗೆ ಈ ಗಿಡ ಕಾಣಿಸಿದರೆ ಒಂದು ಹಿಡಿ ಎಲೆಗಳನ್ನು ತೆಗೆದುಕೊಂಡು ಅರೆದು ಅಥವಾ ಎರಡು ಕೈಯಲ್ಲಿ ಕ್ರಶ್ ಮಾಡಿ ಆ ರಸವನ್ನು ಚೇಳು ಕಚ್ಚಿದ ಜಾಗದ ಮೇಲೆ ಹಾಕಿ ಬಳಿಕ ಆ ಅರೆದ ಎಲೆಗಳನ್ನು ಹುಣ್ಣಿನ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡರೆ ಕೆಲ ಗಂಟೆಗಳಲ್ಲೇ ಚೇಳು ಕಚ್ಚಿದಂತ ವಿಷವನ್ನು ಇದು ಎಳೆದು ಬಿಡುತ್ತದೆ. ಇನ್ನು ಈ ಗಿಡ ಒಂದೇ ದಿನದಲ್ಲಿ ಪೈಲ್ಸ್ ಕಡಿಮೆ ಮಾಡುತ್ತದೆ ಅಂದರೆ ನಂಬುತ್ತೀರಾ? ಆದ್ರೆ ಈಗ ನಂಬಲೇಬೇಕು. ಜೀರ್ಣ ಯಾವಾಗ ಸರಿಯಾಗಿ ಆಗುವುದಿಲ್ಲವೋ ಆಗಲೇ ಮಲಬದ್ಧತೆ ಬರುತ್ತದೆ. ಈ ಮಲಬದ್ಧತೆ ತುಂಬಾ ದಿನ ಕಂಟಿನ್ಯೂ ಆದ್ರೆ ಅದು ಪೈಲ್ಸ್ಗೆ ತಿರುಗುತ್ತದೆ. ಇದು ಒಂದು ಸಲ ಬಂದರೆ ನರಕ ನೋಡುತ್ತೀರಿ. ಕೂತರೆ ನೋವು, ನಿಂತರೆ ನೋವು, ಮಲಗಿದರೆ ನೋವು, ಇನ್ನು ಬಾತ್ರೂಮ್ಗೆ ಹೋದರಂತೂ ಹೇಳೋಕಾಗಲ್ಲ. ಹಾಗೆ ಪೈಲ್ಸ್ ಗಡ್ಡೆಗಳನ್ನ ಆಪರೇಷನ್ ಮಾಡಿ ತೆಗಿತಾರೆ. ಅದಕ್ಕೆ ಸಾವಿರಾರು ರೂಪಾಯಿ ತೆಗೆದುಕೊಳ್ತಾರೆ. ಆದ್ರೆ ಪರ್ಮನೆಂಟ್ ಆಗಿ ವಾಸಿಯಾಗಲ್ಲ. ಮತ್ತೆ ಮತ್ತೆ ಗಡ್ಡೆಗಳು ಬರ್ತಾನೆ ಇರುತ್ತೆ. ಮತ್ತೆ ಮತ್ತೆ ಆಪರೇಷನ್ ಮಾಡಿಸ್ಕೊತಾನೆ ಇರಬೇಕು. ಪೈಲ್ಸ್ ಬಂದು ಒಂದು ಕಡೆ ನರಕ ಅನುಭವಿಸಿ ಮತ್ತೆ ಆಪರೇಷನ್ ಮಾಡಿಸ್ಕೊಂಡು ಇನ್ನಷ್ಟು ನರಕ ಅನುಭವಿಸಿ ಆಪರೇಷನ್ ಮಾಡಿಸಿಕೊಂಡ ಗಾಯ ಒಣಗೋದ್ರ ಒಳಗೆ ಇನ್ನೊಂದು ಪೈಲ್ಸ್ ಗಡ್ಡೆ ಬಂದಿರುತ್ತೆ. ಆದ್ರೆ ಆಪರೇಷನ್ ನೋವು ಇಲ್ಲದೆ ₹1 ದುಡ್ಡು ಕೂಡ ಖರ್ಚು ಮಾಡದೆ ಒಂದೇ ದಿನದಲ್ಲಿ ಈ ಗಿಡವನ್ನು ಉಪಯೋಗಿಸಿ ಪೈಲ್ಸ್ ಗಡ್ಡೆಗಳನ್ನು ನಾಶಪಡಿಸಬಹುದು. ಅದು ಯಾವ ರೀತಿ ಅಂತ ಈಗ ನೋಡೋಣ. ಮೊದಲು ನೀವು ಅವಂತಿ ಗಿಡದ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದು ನೀರಿಲ್ಲದಂತೆ ಚೆನ್ನಾಗಿ ಒರೆಸಿಕೊಳ್ಳಿ. ಅದರ ನಂತರ ಒಂದು ಹಿಡಿ ಎಲೆಗಳಿಗೆ 10 ಕಾಳು ಮೆಣಸು ಬೆರೆಸಿ ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ. ಬಳಿಕ ಇದನ್ನು ಒಂದು ಚಿಕ್ಕ ಗೋಲಿ ಸೈಜ್ ಅಷ್ಟು ಉಂಡೆ ತರ ಕಟ್ಟಿಕೊಂಡು ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು. ಇದನ್ನು ತಿಂದ ತಕ್ಷಣ 100 ml ನಷ್ಟು ತೆಳುವಾದ ಮಜ್ಜಿಗೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು ಕುಡಿಯಬೇಕು. ಇದು ಇಮಿಡಿಯೇಟ್ ಆಗಿ ಕುಡಿಬೇಕು. ಹಾಗಾಗಿ ಮೊದಲೇ ಮಜ್ಜಿಗೆ ರೆಡಿ ಮಾಡಿಟ್ಕೊಳ್ಳಿ. ಈ ರೀತಿ ಮಾಡಿದರೆ ಒಂದೇ ಒಂದು ದಿನದಲ್ಲಿ ಪೈಲ್ಸ್ ಗುಣವಾಗುತ್ತೆ. ಈ ರೀತಿ 10 ದಿನ ನೀವು ಮಾಡಿದರೆ ಶಾಶ್ವತವಾಗಿ ಪೈಲ್ಸ್ ಅನ್ನೋದು ಮತ್ತೆಂದೂ ನಿಮಗೆ ಬರಲ್ಲ. ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಹೊಲದಲ್ಲಿ ಬೆಳೆದಿರುವಂತ ಗಿಡವನ್ನು ತರಬೇಡಿ. ಯಾಕಂದ್ರೆ ಒಂದು ವೇಳೆ ಹೊಲಕ್ಕೆ ಹೊಡೆದಿರುವಂತ ಮದ್ದು ಈ ಗಿಡದ ಮೇಲೆ ಬಿದ್ದಿದ್ದರೆ ಇನ್ನಷ್ಟು ಅಪಾಯ ಬರುತ್ತದೆ. ಹಾಗಾಗಿ ನಿಮ್ಮ ಮನೆ ಹಿತ್ತಲಲ್ಲೋ ಅಥವಾ ರೋಡ್ ಸೈಡ್ ನಲ್ಲೋ ಬೆಳೆದಿರೋದು ಕಿತ್ತು ತನ್ನಿ. ಇನ್ನು ಈ ಗಿಡಕ್ಕೆ ಸೊಳ್ಳೆಗಳನ್ನು ಸಾಯಿಸುವ ಶಕ್ತಿ ಕೂಡ ಇದೆ. ಇದಕ್ಕಾಗಿ ನೀವು ಕೆಲವು ಒಣಗಿದ ಅವಂತಿ ಗಿಡದ ಎಲೆಗಳನ್ನು ತಂದುಕೊಳ್ಳಿ ಅಥವಾ ಹಸಿ ಎಲೆಗಳನ್ನು ತಂದು ಒಣಗಿಸಿ ಡಬ್ಬಿಯಲ್ಲಿ ತುಂಬಿಟ್ಕೊಳ್ಳಿ. ಬೇಕಾದಾಗ ಇದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಸಂಜೆ ಸೊಳ್ಳೆಗಳು ಜಾಸ್ತಿ ಇರುವಾಗ ಒಂದು ಮಣ್ಣಿನ ಬಟ್ಟಲು ಅಥವಾ ಚಿಕ್ಕ ಮಡಕೆಯಲ್ಲಿ ಸ್ವಲ್ಪ ಒಣಗಿದ ಎಲೆಗಳನ್ನು ಹಾಕಿ ಅದರ ಮೇಲೊಂದು ಕರ್ಪೂರ ಇಟ್ಟು ಬೆಂಕಿ ಹಚ್ಚಿ ಮನೆಯಲ್ಲಿ ಕಿಟಕಿಗಳು ಬಾಗಿಲು ಮುಚ್ಚಿಡಿ. ಆ ಹೊಗೆ
ಮನೆಯೆಲ್ಲ ಕೂಡ ಹರಡಿಕೊಳ್ಳುತ್ತೆ. ಇದರಿಂದ ಸೊಳ್ಳೆಗಳೆಲ್ಲ ಕೂಡ ಸತ್ತು ಹೋಗುತ್ತೆ. 10 ನಿಮಿಷದ ನಂತರ ಬಾಗಿಲು ಕಿಟಕಿಗಳು ತೆಗೆದುಬಿಡಿ. ಎಲ್ಲಾದರೂ ಬಚ್ಚಿಟ್ಟುಕೊಂಡಿರುವಂತ ಸೊಳ್ಳೆಗಳು ಕೂಡ ಓಡಿ ಹೋಗುತ್ತೆ. ಈ ಹೊಗೆ ನಿಮಗೇನು ಅಪಾಯ ಮಾಡಲ್ಲ. ಬೇಕಿದ್ದರೆ ನೀವು ಮನೆಯಲ್ಲೇ ಕೂಡ ಇರಬಹುದು. ಇಲ್ಲದಿದ್ದರೆ 10 ನಿಮಿಷ ಆಚೆ ಬೇಕಾದ್ರೂ ಇರಬಹುದು. ಈ ಎಲೆಗಳಿಂದ ಕೆಲವು ಕಡೆ ಸೊಪ್ಪು ಸಾರು ಅಥವಾ ಹುಳಿ ಅಥವಾ ಪಲ್ಯ ಕೂಡ ಮಾಡಿ ತಿಂತಾರೆ. ಇನ್ನು ಈ ಎಲೆಗಳನ್ನು ಮಕ್ಕಳು ಬಳಸುವ ಸ್ಲೇಟ್ ಮೇಲೆ ಉಜ್ಜಿದರೆ ಹಳೇದಾಗಿರುವಂತ ಸ್ಲೇಟ್ ಕೂಡ ಹೊಸದರಂತೆ ಕಾಣಿಸುತ್ತದೆ. ಈ ಗಿಡದಲ್ಲಿ ಸೋಡಿಯಂ, ಐರನ್, ಕಾಪರ್, ಜಿಂಕ್, ಮ್ಯಾಗ್ನೀಷಿಯಂ, ಸೆಲೆನಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಆಲ್ಕಲೈಟ್, ಫ್ಲಾವನೈಟ್, ಸರೋಟಿನೈಟ್ ಮುಂತಾದ ಎಷ್ಟೋ ಪೋಷಕಾಂಶಗಳು ಇದೆ. ಇದರಲ್ಲಿ ಇರುವಂತ ಆಂಟಿ ಇನ್ಫ್ಲಮೇಟರಿ ಗುಣ ಸೊಂಟ ನೋವನ್ನು ಗುಣಪಡಿಸುತ್ತದೆ. ಇದಕ್ಕಾಗಿ ನೀವು ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಚೆನ್ನಾಗಿ ತೊಳೆದು ಸ್ವಲ್ಪ ಮೆಂತೆ ಹಾಗೂ ಅರಿಶಿಣ ಬೆರೆಸಿ ಎಲ್ಲವನ್ನು ಅರೆದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೊಂಟದ ಮೇಲೆ ಹಚ್ಚಿಕೊಳ್ಳುತ್ತಿದ್ದರೆ ಕೆಲ ದಿನಗಳಲ್ಲಿ ಶಾಶ್ವತವಾಗಿ ಸೊಂಟ ನೋವು ಹೊರಟು ಹೋಗುತ್ತೆ. ಇನ್ನು ಕೀಲು ನೋವು ಇರುವವರು ಈ ಗಿಡದ ಎಲೆಗಳನ್ನು ಅರೆದು ಪೇಸ್ಟ್ ತರ ಮಾಡಿಕೊಂಡು ಅದನ್ನು ಮೊಣಕಾಲಿನ ಮೇಲೆ ಇಟ್ಟು ಒಂದು ಬಟ್ಟೆ ಕಟ್ಟಿಕೊಳ್ಳಬೇಕು. ಈ ರೀತಿ ಕೆಲ ದಿನಗಳು ಮಾಡಿದರೆ ಶಾಶ್ವತವಾಗಿ ಕೀಲು ನೋವು ಹೊರಟು ಹೋಗುತ್ತೆ. ಇನ್ನು ಚರ್ಮದ ಸಮಸ್ಯೆಗಳು, ಗಜ್ಜಿ, ಅಲರ್ಜಿ ಏನೇ ಇದ್ದರೂ ಈ ಎಲೆಗಳನ್ನು ಅರೆದು ಆ ಮಿಶ್ರಣವನ್ನು ಅಥವಾ ಇದರ ರಸವನ್ನು ಹಚ್ಚುತ್ತಿದ್ದರೆ ಚರ್ಮ ಸಮಸ್ಯೆಗಳು ಕೂಡ ಪರ್ಮನೆಂಟ್ ಆಗಿ ಹೊರಟು ಹೋಗುತ್ತದೆ. ಹಾಗೆ ಈ ಗಿಡದ ಎಲೆಗಳಿಗೆ ನೀರಿನಲ್ಲಿ ಇರುವಂತ ಫ್ಲೋರೈಡ್ ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದೆ. ಇದಕ್ಕಾಗಿ ನೀವು ಕುಡಿಯೋ ನೀರು ತುಂಬಿಟ್ಟುಕೊಂಡಿರುವಂತ ಪಾತ್ರೆಯಲ್ಲಿ ಕೆಲವು ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಿಟ್ಟರೆ ಸರಿ ಹೋಗುತ್ತೆ. ಆದ್ರೆ ಇದು ಫ್ಲೋರೈಡ್ ಕ್ವಾಂಟಿಟಿ ಕಡಿಮೆ ಮಾಡೋಕೆ 8 ಗಂಟೆಗಳು ತೆಗೆದುಕೊಳ್ಳುತ್ತೆ. ಹಾಗಾಗಿ ರಾತ್ರಿಯಿಡೀ ಆ ಎಲೆಗಳನ್ನ ಹಾಗೆ ಬಿಟ್ಟು ಬೆಳಿಗ್ಗೆ ತೆಗೆದು ನೀರು ಕುಡೀರಿ. ಇನ್ನು ಇದು ಬಿಳಿ ಕೂದಲನ್ನು ಕೂಡ ಕಪ್ಪಗೆ ಮಾಡುತ್ತೆ. ಇದಕ್ಕಾಗಿ ನೀವು ಅವಂತಿ ಗಿಡದ ಎಲೆಗಳು ಹಾಗೂ ಭೃಂಗರಾಜ ಗಿಡದ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎರಡನ್ನು ಅರೆದು ಬಂದ ರಸವನ್ನು ಒಂದು ಬಟ್ಟೆ ಸಹಾಯದಿಂದ ಹಿಂಡಿ ತೆಗೆದಿಟ್ಟುಕೊಳ್ಳಿ. ಎಷ್ಟು ರಸ ಬಂದಿದೆಯೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಕಪ್ಪು ಎಳ್ಳೆಣ್ಣೆಯನ್ನು ಬೆರೆಸಿ ಸ್ಟವ್ ಮೇಲೆ ಇಟ್ಟು ಕುದಿಯಲು ಬಿಡಿ. ಸ್ವಲ್ಪ ಹೊತ್ತು ಚಿಟಪಟ ಅಂದ ಮೇಲೆ ರಸ ಎಲ್ಲ ಕೂಡ ಎಣ್ಣೆಯೊಳಗೆ ಪೂರ್ತಿಯಾಗಿ ಬೆರೆತು ಹೋಗಿ ಯಾವ ಶಬ್ದ ಕೂಡ ಕೇಳಿಸಲ್ಲ. ಆಗ ಸ್ಟವ್ ಆಫ್ ಮಾಡಿ ಎಣ್ಣೆ ಆರಿದ ಮೇಲೆ ಒಂದು ಬಾಟಲಲ್ಲಿ ತುಂಬಿಟ್ಕೊಳ್ಳಿ. ನೀವು ರಾತ್ರಿ ಮಲಗೋ ಮುಂಚೆ ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಗೋರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ನಿಮ್ಮ ತಲೆಗೆ ಪೂರ್ತಿಯಾಗಿ ತುದಿವರೆಗೂ ಹಚ್ಚಿಕೊಂಡು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಇದ್ರೆ ಸಹಜವಾಗಿಯೇ ನಿಮ್ಮ ಬಿಳಿ ಕೂದಲೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಬಿಳಿ ಕೂದಲು ಮತ್ತೆ ಬರೋದೂ ಇಲ್ಲ. ಇನ್ನು ಕೂದಲು ಕೂಡ ಕಪ್ಪು ಬಣ್ಣದಲ್ಲಿ ದಟ್ಟವಾಗಿ ಬೆಳೆಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿತ್ತಲಲ್ಲಿ ತಿಪ್ಪೆಗಳಲ್ಲಿ ಬೆಳೆಯುವಂತ ಈ ಗಿಡದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ವಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.